ನಮಸ್ಕಾರ ಬಳ್ಳಾರಿ. ನಮಸ್ಕಾರ ಬಳ್ಳಾರಿ. ಪ್ರತಿಯೊಂದು ಮನೆಯಲ್ಲಿ ಹಸುಕರುಗಳನ್ನು ದೇವರು ದೇವತೆಯೆಂದು ಹಳ್ಳಿಯ ಜನರು ಪೂಜಿಸ್ತಾ ಇರ್ತಾರೆ. ಆದರೆ ಕೆಲವೊಂದು ಹಸುಕರುಗಳನ್ನು ಬೀದಿ ಪಾಲು ಮಾಡ್ತಾರೆ. ಆಗ ಹಸುಕರುಗಳಿಗೆ ಅಪಘಾತವಾದಲ್ಲಿ ಅಪಾಯ ಕಂಡಾಗ ಅಲ್ಲಿ ಯಾರ ಕಾರಣ, ಯಾರ ಜವಾಬ್ದಾರಿ? ನೀವೇ ಹೇಳಿ. ಕೆಲವೊಂದು ಸಮಯದಲ್ಲಿ ದಾರಿಯಲ್ಲಿ ಹೋಗುವಾಗ ಇಲ್ಲ ಬೈ ಮಿಸ್ಟೇಕು ನೋಡದೇ ಇದ್ದೋ ಆಕ್ಸಿಡೆಂಟ್ ಆಗ್ತಾ ಇರ್ತಾವ, ದಾರಿಯಲ್ಲಿ ಅಡ್ಡ ಬರ್ತಿರ್ತಾವ. ಅವುಗಳಿಗೆ ನೋವನ್ನು ಉಂಟಾದಾಗ ಯಾರು ಕಾಪಾಡಬೇಕು? ಕೆಲವೊಂದು ಸಮಯದಾಗ ನೀವೇ ನೋಡದೇ ಇದ್ದಂಗೆ ಹೋಗ್ತಾ ಇರ್ತಾರ. ನಿಮ್ಮ ಕೆಲಸಕ್ಕೆ, ನಿಮ್ಮ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತೇಳಿ ಅವುಗಳನ್ನು ನೋವಿಂದ ಬಿಟ್ಟು ಹೋಗ್ತಾ ಇರ್ತಾರ. ಆದ್ರೆ ನಿಮ್ಮ ಮನೆಯಲ್ಲಿರುವಂತಹ ಹಸುಕರುಗಳಿಗೆ ನೀವು ಎಷ್ಟು ಜವಾಬ್ದಾರಿಯಿಂದ ನೋಡ್ಕೊಳ್ತೀರಾ. ಆದ್ರೆ ಇವುಗಳಿಗೆ ಯಾರು ಜವಾಬ್ದಾರಿ? ಇಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಆ ಒಂದು ಹಸು ಆ ಕರುವಿಗೆ ಜನ್ಮ ನೀಡಿದಾಗ ಆ ಜನ್ಮ ನೀಡಿದಂತ ಸ್ಥಳದಲ್ಲಿ ಆ ನೋವನ್ನು ಏನಿದೆಯಲ್ಲ, ಹಳ್ಳಿಯಲ್ಲಿ ಆದ್ರೆ ಅರಿಶಿನ ಪುಡಿ ಅಥವಾ ಕೆಲವೊಂದು ಟ್ರೀಟ್ಮೆಂಟ್ಗಳು ಮಾಡ್ತಾರೆ. ಆದ್ರೆ ಸಿಟಿಯಲ್ಲಿ ಇಲ್ಲ ಬೀದಿಯಲ್ಲಿ ತಿರುಗಾಡುವಂತ ಹಸುಗಳಿಗೆ, ಆದರೆ ಕೆಲವೊಂದು ಹಸುಗಳು ಕರುವನ್ನು ಜನ್ಮ ತಾಳಿದಾಗ ಆ ಜನ್ಮ ತಾಳಿದಂತ ಒಂದು ಭಾಗದಲ್ಲಿ ನೋವು ಉಂಟಾಗ್ತದೆ. ಆಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಎಂಬುದು ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಅವುಗಳಿಗೆ ಯಾರು ನೋಡ್ಕೊಳ್ತಾರೆ? ನಿಮಗೆ ಒಂದು ವಿಡಿಯೋ ತೋರಿಸ್ತೀನಿ. ಆ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ನಮಸ್ಕಾರ ಸ್ನೇಹಿತರೆ. ಈಗ ತಾನೇ ಆ ವಿಡಿಯೋ ನೋಡಿದಿರ. ಪ್ರತಿಯೊಬ್ಬರಿಗೆ ಆ ವಿಡಿಯೋ ನೋಡಿದ ಮೇಲೆ ಏನು ಅನಿಸ್ತದೆ? ನಿಮ್ಮ ಡ್ಯೂಟಿ ನೀವು ಹೋಗ್ತಾ ಇರ್ತೀರ. ಅಲ್ಲಿ ಎಲ್ಲಾದರೂ ಅಪಾಯಗಳನ್ನು ಕಂಡಲ್ಲಿ ನಿಮಗೆ ಸಹಾಯ ಮಾಡಬೇಕಂತ ಇರುತ್ತೆ. ಆದರೆ ಸಹಾಯ ಮಾಡದೆ ಹೋಗ್ತಾ ಇರ್ತೀರ. ಆದರೆ ನಿಮಗೆ ಡ್ಯೂಟಿ ಟೈಮ್ ಆದರೂ ಕೂಡ ನಿಮಗೆ 1 ನಿಮಿಷ ಕಾಲಾವಕಾಶ ಅಂತೂ ಸಿಕ್ಕೇ ಸಿಗುತ್ತೆ. ಆ 1 ನಿಮಿಷ ಕಾಲಾವಕಾಶದಲ್ಲಿ ಆದರೆ ನಮ್ಮ ನರೇಂದ್ರ ಮೋದಿ ಅವರು ತುರ್ತು ಪಶು ಚಿಕಿತ್ಸಾ ವಾಹನವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಇದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಆದ್ದರಿಂದ ಇವಾಗಿಂದ ನಿಮಗೆ ಎಲ್ಲಾದರೂ ಯಾವುದೇ ಪ್ರಾಣಿಗಳಿಗಾಗಲೂ ಅಪಘಾತವಾದಲ್ಲಿ, ಅವುಗಳಿಗೆ ಯಾವುದಾದ್ರೂ ರೋಗ ಬಂದಿರಲಿ, ನಿಮಗೆ ಸಹಾಯ ಮಾಡಬೇಕಂತ ನಿಮ್ಮ ಮನಸ್ಸಿಗೆ ಬಂದಾಗ 1960ಗೆ ಕಾಲ್ ಮಾಡಿ. ಅವರು ನಿಮ್ಮ ಕಾಲಿಗೆ ರೆಸ್ಪಾನ್ಸ್ ಮಾಡ್ತಾರೆ. ಅವ್ರು ಬಂದು ನಿಮಗೆ ಅವರು ಅಡ್ರೆಸ್ ಕೇಳ್ತಾರೆ. ಆ ಅಡ್ರೆಸ್ ಒಂದು ತಿಳಿಸ್ಬಿಡ್ರಿ. ಆ ನೋವುಗೊಂಡಂಥ ಪ್ರಾಣಿಗಳನ್ನು ನೀವು ಕಾಪಾಡ್ತೀರ. ನಮ್ಮ ರೈತರಿಗೆ ಇದೊಂದು ಮನವಿ. ಹಾಗೂ ಬಳ್ಳಾರಿ ಜನತೆಗೆ ನಾನು ಕೇಳಿಕೊಳ್ಳೋದೇನೆಂದರೆ, ಇದೇ ಬಳ್ಳಾರಿಯಲ್ಲಿ ಎಷ್ಟೋ ಪಶುಗಳು ಇಲ್ಲ ಪ್ರಾಣಿಗಳು ದಾರಿಯಲ್ಲಿ ಓಡಾಡ್ತಿರ್ತವೆ. ಹುಷಾರಾಗಿ ನೋಡಿಕೊಂಡು ಓಡಾಡಿ, ವಾಹನವನ್ನು ಚಲಿಸಿ. ಯಾವುದಾದ್ರೂ ಪ್ರಾಣಿಗೆ ತೊಂದರೆಗೊಂಡಲ್ಲಿ ನಿಮಗೆ ಸಹಾಯ ಮಾಡಬೇಕಂತ ಅನಿಸಿದರೆ 1960ಗೆ ಕಾಲ್ ಮಾಡಿ, ಡಯಲ್ ಮಾಡಿ, ಅದರ ಒಂದು ಅಡ್ರೆಸ್ ಬಗ್ಗೆ ಇನ್ಫಾರ್ಮ್ ಮಾಡಿ. ಅವ್ರು ಬಂದು ಆ ಪ್ರಾಣಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ. ನನ್ನ ಈ ಯೂಟ್ಯೂಬ್ನಲ್ಲಿ ಯಾವತ್ತೂ ಕೂಡ ನಾನು ಈ ಥರ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡುತ್ತಿಲ್ಲ. ಯಾಕಂದರೆ ನನಗೆ ಸ್ಟ್ರೇಟ್ ಆಗಿ ಮಾತಾಡ್ಬೇಕಂತ ಯಾವತ್ತೂ ಅನಿಸಿಲ್ಲ. ಫಸ್ಟ್ ಆಫ್ ಆಲ್ ಸ್ಟ್ರೇಟಾಗಿ ಮಾತಾಡೋದು ನನಗೆ ಭಯ ಆಗ್ತದೆ. ಹಂಗಾಗಿ ಆ ಒಂದು ಇನ್ಸಿಡೆಂಟ್, ಆ ಕರುವಿನ ಒಂದು ಹಸುವಿನ ಇನ್ಸಿಡೆಂಟ್ ನೋಡಿದಿಲ್ಲ, ಅವಾಗಿಂದ
ನನಗೆ ಫಸ್ಟ್ ಈ ವಿಷಯವನ್ನು ನಾನು ಜನಗಳಿಗೆ ತಿಳಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ ಭಾಳ ಅಂದ್ಕೊಂಡಿದ್ದೆ. ಹಾಗಾಗಿ ನಿಮಗೆ ಈ ಸಮಾಜಕ್ಕೆ ತಿಳಿಸ್ತಾ ಇದ್ದೀನಿ. ಆ ಹಸುವಿನ ಒಂದು ಸಂಕಟವನ್ನು ನೋಡಲಾದೆ. ಅದರ ಒಂದು ಹಿಂಭಾಗ ಭಾಳ ನೋವುಗೊಂಡಿತ್ತು. ನಾವು ಆ ಒಂದು ಹಸುವನ್ನು ನೋಡಿದಾಗ ಪಾಪ ಅನಿಸ್ತು. ನಮಗೆ ಆದ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಆ ವಿಡಿಯೋ ಆ್ಯಕ್ಚುಲಿ ನಿಮಗೆ ಜನರಿಗೆ ಸ್ವಲ್ಪ ತಿಳಿಯಲಿ. ಈ ಥರ ಯಾವುದಾದ್ರೂ ಪ್ರಾಣಿಗೆ ಅಪಘಾತ ಇಲ್ಲ, ತೊಂದರೆ ಆದಾಗ, ನೋವುಗೊಂಡಾಗ ಎಲ್ಲರಿಗೂ ಸಹಾಯ ಮಾಡ್ಬೇಕಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ತಿಳಿಸ್ಬೇಕು. ಇನ್ನೊಂದೇನಪ್ಪ ಅಂದರೆ, ನಿಮ್ಮ ಸುತ್ತಮುತ್ತಲಿನ ಜನ ನೋಡೋಕೆ ಎಲ್ಲರೂ ಏನೋ ರಿಚ್ಚು, ನಾವೇನಾದ್ರೂ ಅವ್ರು ಹೆಲ್ಪ್ ಕೇಳಿದ್ರೆ ಬರದೇ ಇರ್ಬೋದು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಆ ಪಶುವಿಗೆ ಟ್ರೀಟ್ಮೆಂಟ್ ಮಾಡುವಾಗ ನಾವು ಕೇವಲ 3 ಇರ್ತೀವಿ. ನಾವು 3 ಆ ಒಂದು ವೈದ್ಯಕೀಯಗೆ ಕರೆಯನ್ನು ಮಾಡಿಬಿಟ್ಟು ನಾವು ಕರೆಸಿದಾಗ ನಾವು ಇದ್ದಿದ್ದೇ 3. ಆಗ ಆ ಒಂದು ಹಸುವನ್ನು ಕಟ್ಟುವಾಗ ಆ ಸುತ್ತಮುತ್ತಲಿನ ಜನ ಕುಂತ್ಕೊಂಡಿದ್ದಾರೆ ಏನಿದ್ದಾರಲ್ಲ, ಎಲ್ಲರೂ ಬಂದು ಸಹಾಯ ಮಾಡಿದರು. ಹೆಲ್ಪ್ ಮಾಡಿದಾಗ ನನಗೆ ಅನಿಸಿದ್ದು ಒಂದೇ, ನಮ್ಮ ಜನರಲ್ಲಿ ಹೆಲ್ಪ್ ಮಾಡುವಂಥ ಮನಸ್ಸು ಇದ್ದೇ ಇದೆ. ಹಾಗಾಗಿ ಎಲ್ಲರಿಗೂ ಕೇಳ್ಕೊತಿದ್ದೀನಿ, ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ, ಹಸು ಕರುಗಳನ್ನು ಕಾಪಾಡಿ, ನಮ್ಮ ಗೋಮಾತೆಗಳನ್ನು ಕಾಪಾಡಿ. ರೈತ ಬಾಂಧವರಿಗೆ ನಮಸ್ಕಾರ. ಹಾಗೂ ಈ ಬಳ್ಳಾರಿ ಜನತೆಗೆ ತಿಳಿಸುವುದು ಒಂದೇ ಒಂದು, ಎಲ್ಲರಿಗೂ ಈ ಒಂದು 1962 ಪ್ರಾಣಿಗಳ ಕಾಪಾಡುವಂಥ ಒಂದು ಚಿಕಿತ್ಸಾ ಕೇಂದ್ರ ಇದೆ. ಅದು ನಮ್ಮ ನರೇಂದ್ರ ಮೋದಿ ಅವರು ಬಿಟ್ಟಿದ್ದಾರೆ. ನೀವು ಕರೆ ಮಾಡಿದ 10-15 ನಿಮಿಷಗಳಲ್ಲಿ, ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ಮುಂದೆ ಆ ವಾಹನ ಬಂದು ನಿಂತುಕೊಂಡಿರುತ್ತೆ. ಚಿಕಿತ್ಸೆ ಮಾಡಿ ಅವರು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಬಿಟ್ಟು ನೋಡ್ಕೊಳ್ತಾರೆ. ಇನ್ನೊಂದೇನಪ್ಪ ಅಂದರೆ, ಆ ಡಾಕ್ಟರ್ ಅದರಲ್ಲ, ಚಿಕಿತ್ಸೆ ಮಾಡಿದಂಥ ಡಾಕ್ಟ್ರಿಗೆ ನನ್ನ ಒಂದು ಸಲಾಮ್. ಯಾಕಂದರೆ ಅವ್ರು ಚಿಕಿತ್ಸೆ ಮಾಡಿಬಿಟ್ಟು ಯಾರಿಂದನೂ 1 ರೂಪಾಯಿ ಬಾಯಿಸಿಲ್ಲ, 1 ರೂಪಾಯಿ ಕೇಳಲ್ಲ. ಅವ್ರಿಗೇನೈತೆ ಅವರ ಒಂದು ವೃತ್ತಿಯನ್ನು ಮುಗಿಸ್ಕೊಂಡು ಅವರು ಮತ್ತೆ ಮರಳಿ ಹೋಗ್ತಾರೆ. ಪ್ಲೀಸ್ ಈ ವಿಡಿಯೋ ಎಲ್ಲ ಶೇರ್ ಮಾಡಿ, ಪ್ರತಿಯೊಬ್ಬರು ಪ್ರಾಣಿಗಳನ್ನು ಕಾಪಾಡಿ. ಸ್ನೇಹಿತರೆ, ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಒಂದೇ, ಎಷ್ಟೋ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತಾರ. ನಮ್ಮ ಪ್ರಾಣಿಗಳನ್ನು ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಆದ್ದರಿಂದ ಈ ವಿಡಿಯೋ ಎಲ್ಲರಿಗೂ ತಲುಪಬೇಕು. ಕೆಲವೊಂದು ಪ್ರಾಣಿಗಳ ಸಂರಕ್ಷಣೆ ಇಲಾಖೆಗಳಿದ್ದಾವೆ. ನಾನೊಂದು ಅವ್ರಿಗೆ ಮನವಿ ಮಾಡುವುದೇನೆಂದರೆ, ಪ್ರಾಣಿಗಳಿಗೆ ಕೊಳ್ಳಿಗೆ ಒಂದು ಬೆಲ್ಟ್ ಥರ ಬರುತ್ತೆ. ಆ ಬೆಲ್ಟನ್ನು ಪ್ರತಿಯೊಂದು ಪ್ರಾಣಿಗಳಿಗೂ, ದಾರಿಯಲ್ಲಿ ತಿರುಗಾಡೋ ಪ್ರತಿಯೊಂದು ಪ್ರಾಣಿಗಳು ಅಳವಡಿಸಬೇಕು ಅಂತ ನಾನು ಮನಸ್ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀನಿ. ಆ ಪ್ರಾಣಿಗಳಿಗೆ ಆ ಬೆಲ್ಟ್ಗಳನ್ನು ಹಾಕಬೇಕು. ಆ ಬೆಲ್ಟಿಂದ ಉಪಯೋಗ ಏನಪ್ಪ ಅಂದರೆ, ದಾರಿಯಲ್ಲಿ ಕತ್ತಲಲ್ಲಿ ಮೇನ್ ಇಂಪಾರ್ಟೆಂಟ್, ದಾರಿಯಲ್ಲಿ ಕತ್ತಲಲ್ಲಿ ಹೋಗುವಾಗ ಪ್ರಾಣಿಗಳು ದಾರಿಯಲ್ಲಿ ಬರ್ತಿರ್ತವೆ. ನಾವು ದಾರಿಯಲ್ಲಿ ಹೋಗುವಾಗ ಆ ಲೈಟಿನ ಒಂದು ಫೋಕ್ಸ್ ಏನಿರುತ್ತಲ್ಲ, ಆ ಬೆಲ್ಟ್ ಮೇಲೆ ಬಿದ್ದಾಗ ಆ ಒಂದು ಫೋಕ್ಸ್, ಆ ಬೆಲ್ಟ್ ಅನ್ನೋದೇನೈತೆ ಅದು ಸ್ವಲ್ಪ ಶೈನಿಂಗ್ ಆಗುತ್ತೆ. ಆಗ ಆ ದಾರಿಯಲ್ಲಿ ಹೋಗುವಾಗ ಏನೋ ಒಂದು ಪ್ರಾಣಿ ಅಡ್ಡ ಬರ್ತಾ ಇದೆ, ನಿಧಾನ ಸ್ಲೋ ಹೋಗ್ಬೇಕಂತ ತಿಳಿಪಡಿಸುತ್ತದೆ. ಸ್ನೇಹಿತರೆ, ನಿಜವಾಗ್ಲೂ ಕೆಲವೊಂದು ಪ್ರಾಣಿಗಳು ಎಷ್ಟೋ ದಾರಿಯಲ್ಲಿ ಅಪಘಾತದಿಂದ ಸತ್ತು ಹೋಗಿದ್ದಾವೆ. ಆದರೆ ಇನ್ಮೇಲಿಂದ ನಾವು ಆ ಪ್ರಾಣಿಗಳನ್ನು ಸಾಯಲು ಬಿಡಬಾರ್ದು. ಸ್ನೇಹಿತರೆ, ನಿಮ್ಮ ಕೈಯಲ್ಲಿ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡಿ. ಆದರೆ ನೋಡದೇ ಇದ್ದಂಗೆ ಹೋಗಕ್ಕೆ ಹೋಗ್ಬೇಡಿ. ಕೇವಲ 4ನೇ ನಂಬರ್ 1962ಗೆ ಕರೆ ಮಾಡಿ, ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ಸ್ಥಳಕ್ಕೆ ಬರ್ತಾರೆ. ಆ ಪ್ರಾಣಿಗೆ ಚಿಕಿತ್ಸೆ ಕೊಡ್ತಾರೆ. ಇದೊಂದು ಹೆಲ್ಪ್ ಮಾಡಿ ಸ್ನೇಹಿತರೆ.